ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮಿಂಗ್ಸ್ ಬಂದು ಆಲ್ರೆಡಿ 11 ಗಂಟೆ ಆಗಿದೆ. ಕೆಲಸದ ಹತ್ರನೂ ಕೂಡ ಇವತ್ತು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. 3 ಡೇಸಿಂದ ಬರ್ತೀನಿ ಅಂತಲೇ ಹೇಳ್ತಾಯಿದ್ರು, ಬಟ್ ಬಂದಿರಲಿಲ್ಲ. ಏನೋ ಇವತ್ತೇನೇನು ಕಾರ್ಪೆಂಟರ್ಸ್ ಕೆಲಸ ಪೆಂಡಿಂಗ್ ಇದೆ ಅದೆಲ್ಲ ಕಂಪ್ಲೀಟಾಗಿ ಇವತ್ತಿಗೆ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮುಗಿಸ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟದಿರೋದು ಇವತ್ತು ಬಂದಿದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಏನು ಅಂತ ಇನ್ನೂ ನನಗೆ ಗೊತ್ತಿಲ್ಲ. ಮನೆ ಹತ್ರ ಹೋಗಿ ನೋಡಬೇಕು. ಹಾಗೆ ನಾನು ಮೊನ್ನೆ ನನಗೆ ವಿಂಡೋ ಗ್ಲಾಸ್ ತಂದಿದ್ನಲ್ಲ, ಸೊ ಫ್ರಂಟ್ ಡೋರ್ ಗ್ಲಾಸ್ ಡಿಸೈನ್ ಹೆಂಗೆ ಬಂದಿದೆ ಏನು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಸೊ ಇವತ್ತು ಮನೆ ಹತ್ರ ಹೋಗಿ ಲಾಕ್ ಹಾಕಿದ್ಮೇಲೆ ಮತ್ತು ಹ್ಯಾಂಡಲ್ಸ್ ಎಲ್ಲ ಹಾಕಿದ್ಮೇಲೆ, ನಾನು ಡೋರ್ ಲಾಕ್ಸ್ ಹ್ಯಾಂಡಲ್ ಹಾಕಿದ್ಮೇಲೆ ಅದನ್ನು ತೋರಿಸೇ ಇಲ್ಲ ಯಾವ್ಯಾವ ಥರದ್ದು ಹಾಕ್ತಾಯಿದ್ದಾರೆ ಅಂತ. ಸೊ ಇವತ್ತು ಗ್ಲಾಸ್ ಫಿಟ್ಟಿಂಗು ಮಾಡ್ತೀನಿ ಅಂದಿದ್ದಾರೆ. ಸೊ ಬನ್ನಿ ಮನೆ ಹತ್ರ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಸೊ ಛತ್ರಿ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ. ಆಲ್ರೆಡಿ 11 ಗಂಟೆಗೆ ಹೆವಿ ಬಿಸಿಲಿದೆ ಗೈಸ್. ಸೊ ಬನ್ನಿ ಮನೆ ಹತ್ರ ಹೋಗಿ ಏನೇನು ಮಾಡ್ತಿದ್ದಾರೆ ಅಂತ ಶೇರ್ ಮಾಡ್ತೀನಿ. ಬಿಸಿಲು ನೋಡ್ತಾ ಇರ್ಬೋದು ನೀವು ಹೊರಗಡೆ ಹೆಂಗಿದೆ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಇರೋ ಮನೆಯಿಂದ ಹೊಸ ಮನೆ ಹತ್ರ ಹೋಗೋಕ್ಕೆ 2-3 ನಿಮಿಷ ಆಗುತ್ತಷ್ಟೇ. ಸೊ ಇನ್ನೇನು ಮನೆ ಹತ್ರ ರೀಚ್ ಆದೆ. ಬನ್ನಿ ಏನು ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಇನ್ನು ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಹ್ಯಾಂಡ್ಲ್ ಫಿಕ್ಸ್ ಮಾಡ್ತಾಯಿದ್ರು. ಇನ್ನು ಅಂಗಡಿ ಹತ್ರನೇ ಬಂದು ಯಾವ ಹ್ಯಾಂಡಲ್ಲು ಅಂತ ಕೇಳಿದ್ರು. ನೋಡಿ ಹ್ಯಾಂಡ್ಲ್ ಹಾಕ್ತಾಯಿದ್ರು. ಹಾಕಬೇಕಾದ್ರೆ ಹ್ಯಾಂಡ್ಲಿಗೆ ನೀವು ಅಬ್ಸರ್ವ್ ಮಾಡ್ಬೋದು ಸ್ಕ್ರೂಸ್ ಆಗಲಿಲ್ಲ. ಸೊ ಹಾಗೆ ಬಿಟ್ಟಿದ್ದಾರೆ. ಅದು ಸ್ಕ್ರೂ ಫುಲ್ಲು ಟೈಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಲಾಕ್ ಹಾಕ್ತಾನೆ ಇರಲಿಲ್ಲ. ಆ ಡಿಸೈನ್ಸ್ ಸ್ವಲ್ಪ ಹಳೆ ಡಿಸೈನ್ಸ್ ಆಗಿರೋದ್ರಿಂದ ಆ ಮಾಡೆಲ್ ಸ್ಟಾಪ್ ಆಗಿದೆ ಅಂತ ಅವ್ರು ಹೇಳಿದರು. ಸೊ ಹಂಗಾಗಿ ಅದೇನೋ ನನಗೆ ಸಿಂಪಲಾಗಿ ಚೆನ್ನಾಗಿದೆ ಅನಿಸ್ತು. ಸೊ ಅದೇ ಡಿಸೈನ್ನೇ ಕೊಡಿ ಅಂತ ಹೇಳಿದೆ. ಇನ್ನು ಅದಕ್ಕೆ ಸ್ಕ್ರೂ ಫಿಕ್ಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂಥೇಳಿ ಅವರು ಅದರ ಮಿಷಿನಲ್ಲೇ ಸ್ವಲ್ಪ ಬೆಂಡ್ ಮಾಡ್ಕೊತಾಯಿದ್ರು. ಅದು ಬೆಂಡ್ ಮಾಡಿ ಹಾಕಿದ್ಮೇಲೆ ಫುಲ್ಲು ಲಾಕ್ ನೀಟಾಗಿ ಕುತ್ಕೊಳೋದು ಅಂತ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅಣ್ಣ ಆ್ಯಕ್ಚುಲಿ ಒಂದು ರೌಂಡ್ ಫುಲ್ಲು ಮಿಷಿನಲ್ಲೇ ಬೆಂಡ್ ಮಾಡಿ ಕೊಟ್ಟರು. ಇನ್ನು ಅದು ಹಾಕಿದ್ಮೇಲೆ ಇವರು ಹ್ಯಾಂಡಲ್ ಹಾಕಿ ಚೆಕ್ ಮಾಡ್ತಾಯಿದ್ರು ಹೆಂಗೆ ಕಾಣಿಸುತ್ತೆ ಏನು ಅಂಥೇಳಿ. ಬಟ್ ಗ್ಯಾಪು ಒಂದು ತುಂಬಾ ಗ್ಯಾಪ್ ಬರ್ತಾಯಿತ್ತು. ಸೊ ಫೈನಲಿ ಕೆಳಗಡೆ ಬೆಂಡ್ ಮಾಡಿ ಹಾಕಿ ನೋಡಿದ್ರು. ಬಟ್ ಮೇಲ್ಗಡೆ ಬೆಂಡ್ ಮಾಡಾದಮೇಲೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಅದನ್ನು ಕೂಡ ಫುಲ್ಲು ಲಾಕ್ ಆಗಿಲ್ಲ. ನೀವು ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಫುಲ್ ಲಾಕ್ ಆಗಿಲ್ಲ. ಇನ್ನು ಕೆಳಗಡೆ ಮನೆಯಲ್ಲೂ ಡೋರಿಗೆಲ್ಲ ಕಿಟಕಿಗೆ ಹಾಕಕ್ಕೆ ರೆಡಿ ಮಾಡಿದ್ದಾರೆ. ಇನ್ನು ಇಲ್ಲೂ ಹಾಕಬೇಕು. ಇಲ್ಲೂ ಬಿಚ್ಚಿ ಎಲ್ಲ ಗ್ಲಾಸ್ ಹಾಕಬೇಕು. ಇನ್ನು ನಾನು ಆಗಲೇ ಹೇಳಿದೆ ಕೆಳಗಡೆ ಮನೆಗೆ ಮಾತ್ರ ಹ್ಯಾಂಡ್ಲ್ ಹಾಕಿದ್ದಾರೆ. ಇನ್ನು ಮೇಲ್ಗಡೆ 3 ಮನೆಗೂ ಹ್ಯಾಂಡ್ಲ್ ಹಾಕಿಲ್ಲ. ಈ ಮನೆಗೂ ಹ್ಯಾಂಡ್ಲ್ ಹಾಕಬೇಕು. ಬರೀ ಲಾಕ್ ಹಾಕಿದ್ದಾರೆ ನೋಡಿ. ನಾನು ಲಾಕ್ ಹಾಕ್ಸಿರೋದು ಈ ಥರ ಒಳಗಡೆಯಿಂದ ತೋರಿಸ್ತೀನಿ ನೋಡಿ. ಸೊ ಈ ಥರದ ಲಾಕು 3D ಲಾಕ್ ಹಾಕಿಸ್ಕೊಂಡಿದ್ದೀನಿ. ಇಲ್ಲೂ ಗ್ಲಾಸಸ್ ಎಲ್ಲ ಏನೂ ಹಾಕಿಲ್ಲ. ಇಲ್ಲೂ ಹಾಗೆ ಇದೆ. ಇದು ಆ್ಯಕ್ಚುಲಿ ಮೇಲ್ಗಡೆ ಮನೆ, ದೇವ್ರ ಮನೆ ಮೇಲೆ. ಸೊ ಇದು ಓಪನ್ ಇತ್ತು. ಓಪನ್ ಬೇಡ ಅಂತ ಹೇಳಿ ನಾನೇನು ಟಿ ವಿ ಸ್ಟ್ಯಾಂಡ್ ಮಾಡಿಸಿದ್ನಲ್ಲ, ಸೊ ಅದ್ರದ್ದು ಒಂದು ಸ್ವಲ್ಪ ವುಡ್ ಮಿಕ್ಕಿತ್ತು. ಸೊ ಹಾಗಾಗಿ ಈ ಥರ ಕ್ಲೋಸ್ ಮಾಡಿಬಿಡಿ, ಅದು ಡೋರ್ ಥರ ಇದ್ದರೆ ಸಾಮಾನು ಐಟಮ್ಸು ಏನಾದರೂ ಇಟ್ಕೋಬೋದು ಅಂತ ಹೇಳಿ ಆ ಥರ ಹಾಕ್ಸಿದ್ದೀನಿ. ಅಂದರೆ ಇದೇ ಟಿ ವಿ ಸ್ಟ್ಯಾಂಡದು ವುಡ್ ಮಿಕ್ಕಿತ್ತಲ್ಲ, ಸೊ ಅದನ್ನು ಮಾಡಿಸ್ತಾ ಇರೋದು. ಇನ್ನು ಲೋಕಿ ಆ್ಯಕ್ಚುಲಿ ಇವತ್ತು ಶುಂಠಿಗೆ ಔಷಧಿ ಹೊಡಿಯೋಕ್ಕೆ ಅಂತೇಳಿ ಹೋಗಿದ್ದ, ಈಗಷ್ಟೇ ಬಂದಿದ್ದಾರೆ. ಸೊ ಈ ಕಿಟಕಿಗೆ ಮತ್ತೆ ಗ್ಲಾಸ್ ಕೂರಿಸಿದ್ಮೇಲೆ ಇಲ್ಲಿ ಬೀಡಿಂಗ್ ಹಾಕಬೇಕಂತೆ. ಆ ಬೀಡಿಂಗ್ ತಂದಿರಲಿಲ್ಲ. ಆ ಬೀಡಿಂಗ್ ತೊಗೊಂಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇನ್ನೇನು ಅವನು ಕೂಡ ಬಂದರೆ ಕಿಟಕಿ ಗ್ಲಾಸ್ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಇನ್ನು ಅದು ಹಾಕಿದ್ಮೇಲೆಲ್ಲ ಕಂಪ್ಲೀಟಾಗಿ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನೆನ್ನೆ ಎಲ್ಲ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು. ಸೊ ಮಳೆ ಬಂದಿರೋದ್ರಿಂದ ಸ್ಟೆಪ್ಸ್ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲ ನೋಡಿ ಎಷ್ಟು ಗಲೀಜಾಗಿದೆ, ಮತ್ತೆ ತೊಳಸ್ಕೋಬೇಕು. ಕೆಳಗಡೆ ಮನೇಲಿ ಈಗ ಆಲ್ಮೋಸ್ಟ್ ಮುಗಿಸ್ತಿದ್ರು ಅಂತ ಅನಿಸುತ್ತೆ. ನಾನು ಮೇಲ್ಗಡೆ ಮನೆ ತೋರಿಸೋಣ ನಿಮಗೆ ಅಂತ ಬಂದೆ. ಗ್ಲಾಸ್ ಫಿಟ್ ಮಾಡಿದ್ಮೇಲೆ, ಹ್ಯಾಂಡ್ಲ್ ಫಿಟ್ ಮಾಡಿದ್ಮೇಲೆ ಅಂತೂ ಹೆಂಗೆ ಕಾಣುತ್ತೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಗ್ಲಾಸ್ ಡಿಸೈನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ.
ಸೊ ಲಾಕ್ ಆಗಿರಲಿಲ್ಲ ಅಂಥೇಳಿ ಲೋಕಿ ಆ್ಯಕ್ಚುಲಿ ಮತ್ತೆ ಬೇರೆ ಸ್ಕ್ರೂನೇ ತರ್ತೀನಿ ಅಂತ ಹೋದ. ಸೊ ಇನ್ನು ಅಷ್ಟರಲ್ಲಿ ಕಿಟಕಿಗೆ ಬೆಂಡೆನ್ಗೆಲ್ಲ ಇರಲಿಲ್ಲ ಅಂಥೇಳಿ ಮತ್ತೆ ಹೊಸ್ದಾಗಿ ತೊಗೊಂಡು ಬಂದರು. ಇನ್ನು ಅದು ತೊಗೊಂಡು ಬಂದಮೇಲೆ ಸೊ ವಿಂಡೋ ಸೈಜ್ಗೆ ಎಷ್ಟೆಷ್ಟಕ್ಕೆ ಬೇಕು ಅಂಥೇಳಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ನಾನು ಆಗಲೇ ಹೇಳಿದೆ ಹ್ಯಾಂಡಲ್ದು ಸ್ವಲ್ಪ ಕ್ರಾಸಾಗಿತ್ತು, ಕೂರ್ತಿರ್ಲಿಲ್ಲ ಅಂತ. ಪರವಾಗಿಲ್ಲ ಅಡ್ಜಸ್ಟ್ ಮಾಡೋಣ ಅಂತ ಅಂದರು. ಬಟ್ ಅದು ನನಗೆ ಯಾಕೋ ಫುಲ್ಲು ನೀಟಾಗಿ ಕೂತ್ಕೊಂಡಿರಲಿಲ್ಲ, ಸಮಾಧಾನ ಆಗಿರಲಿಲ್ಲ ಅಂಥೇಳಿ ಮತ್ತೆ ವಾಪಸ್ ತೊಗೊಂಡು ಬರೋಕ್ಕೆ ಬೇರೆದೇ ತರಿಸೋಣ ಅಂಥೇಳಿ ಲೋಕಿನ ತಗೊಂಬರೋದಕ್ಕೆ ಕಳಿಸ್ದೆ. ಅಷ್ಟರಲ್ಲಿ ಕಿಟಕಿ ಇದೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಗ್ಲಾಸ್ ಡಿಸೈನು ಅಷ್ಟೇ, ಅದು ಫುಲ್ ಬ್ಯಾಕ್ ಸೈಡ್ ಇವಾಗ ನೀವು ನೋಡ್ತಿರೋದು, ಅದು ಫ್ರಂಟಿಗೆ ನಾನು ತೋರಿಸ್ದಾಗ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಂತೂ ಬಂದಿದೆ, ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನೋ ಅದೇ ಥರನೇ ಚೆನ್ನಾಗಿ ಕಾಣಿಸೋಷ್ಟು ಬಂದಿದೆ. ನನಗೂ ಇಷ್ಟ ಆಯಿತು. ಬಟ್ ಅಮ್ಮಂಗೆಲ್ಲ ನಾನು ತೋರಿಸಿರ್ಲಿಲ್ಲ. ಅಮ್ಮನಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಮ್ಮ ಮನೇಲಿ ಒಬ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದನ್ನು ಇಷ್ಟಪಡ್ತೀವಿ. ಅದೇ ಥರ ಇನ್ನು ಅವರೆಲ್ಲ ಮೇನ್ ಡೋರ್ದು ಫಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇನ್ನು ದೇವ್ರ ಮನೆದು ಕೂಡ ಹ್ಯಾಂಡಲ್ಸ್ ಎಲ್ಲ ಹಾಗೆ ಇತ್ತು. ಕರೆಂಟ್ ಹೋಯ್ತು ಸೆಂಟ್ರಲ್ಲಿ. ಸೊ ಆ ಕೆಲಸ ಹಾಗೆ ಬಿಟ್ಟು ಅದ್ರ ಬದಲು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ದೇವ್ರ ಮನೆ ಹ್ಯಾಂಡಲ್ಸ್ನ ಹಾಕ್ತಾಯಿದ್ದಾರೆ. ದೇವ್ರ ಮನೆ ಹ್ಯಾಂಡ್ಲು ಕೂಡ ನಾನು ತುಂಬ ಸಿಂಪಲ್ಲಾಗಿ ತಂದಿರೋದು. ದೇವ್ರ ಮನೆಗೆ ಹಾಕ್ತಿರೋ ಹ್ಯಾಂಡಲ್ ಪ್ರೈಸ್ ಬಂದು ಒಂದಕ್ಕೆ 60 ರುಪೀಸು. ಇನ್ನು ಇಲ್ಲೂ ಕೆಲವು 3 ಅಂಗಡಿಲಿ ನೋಡಿದೆ ನಾನು, ಅದು ತುಂಬ ಕಾಸ್ಟ್ಲಿ ಇತ್ತು. ಇನ್ನು ಲೋಕಿ ನಾನು ಆಗಲೇ ಹೇಳ್ದಂಗೆ ಅಂಗಡಿಗೆ ಹೋಗಿ ಅದನ್ನು ತೊಗೊಂಡು ಬಂದು ನಾವಿದ್ದಾಗಲೇ ಹಾಕ್ರಿ ಅಂತ ಹೇಳಿ ಹಾಕಿಸ್ತಾಯಿದ್ರು. ಯಾಕೆಂದರೆ ಅಕಸ್ಮಾತ್ ಏನಾದರೂ ಚೆನ್ನಾಗಿ ಕಾಣುತ್ತಾ ಇಲ್ವಾ ಒಂದು ನೋಡೋಣ ಅಂಥೇಳಿ. ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಅವರು ಬೇರೆ ಕೆಲಸ ಮಾಡ್ಕೊತಾಯಿದ್ರು. ಇವತ್ತಿಗಂತೂ ಫುಲ್ಲು ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗಿಸ್ತೀನಿ ಅಂತ ಹೇಳಿದ್ದಾರೆ. ಬರೀ ಇವಾಗ ಏನಿದ್ರು ಈ ಥರ ಹ್ಯಾಂಡ್ಲ್ ಫಿಕ್ಸಿಂಗು, ಡೋರ್ ಫಿಕ್ಸಿಂಗು ಅದು ಒಂದೇ ಕೆಲಸ ಬಾಕಿ ಇರೋದು. ಇನ್ನು ನಾಳೆಯಿಂದ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆಲ್ಲ ಕರೆಸ್ಬೇಕು. ಕ್ಲೀನ್ ಮಾಡೋದೆಲ್ಲ ಮುಗಿದ್ರೆ ಇನ್ನೇನಿದ್ರು ಅಮ್ಮ ಬಂದಮೇಲೆ ತೊಳ್ಸೋದು ಅಷ್ಟೇ ಪೆಂಡಿಂಗ್ ಇರುತ್ತೆ. ನಾಳೆ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಮೇಲೆ ಗೊತ್ತಾಗುತ್ತೆ. ಸೊ ಅವ್ರ ಜೊತೆ ನಾವೂ ಮಾಡಿದ್ರೇ ಬೇಗ ಆಗುತ್ತೆ. ಇಲ್ಲಾಂದರೆ ಅವರು ಕೂಡ ಟೈಮ್ ಪಾಸ್ ಮಾಡ್ತಾರೆ. ಯಾಕೆಂದರೆ ದೊಡ್ಡ ಮನೆ ಇರೋದ್ರಿಂದ ಅದೇ ಒಂದು ವಾರ ಆಗಿಬಿಡುತ್ತೆ. ನಾವು ಅವ್ರ ಜೊತೆ ಸೇರಿಸಿ ಮಾಡಿದ್ರೆ ಬೇಗ ಮುಗಿಯುತ್ತೆ. ಇನ್ನು ಪಾಲಿಶ್ ಹಾಕೋರು ಆ್ಯಕ್ಚುಲಿ ನಾನು ಲಾಸ್ಟ್ ಹಿಂದಿನ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ಕೈ ಕೊಟ್ಟಿದ್ದಾರೆ ಅಂತ. ಸೊ ಆದಷ್ಟು ಎಲ್ರಿಗೂ ಫುಲ್ ಅಮೌಂಟ್ ಕೊಡೋದ್ರ ಬದಲು ಸ್ವಲ್ಪ ಅಮೌಂಟ್ ಕೊಟ್ಕೊಂಡ್ರೆ ಸೇಫ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಥರನೇ ನೀವು ಸಫರ್ ಆಗಬೇಕಾಗತ್ತೆ. ಈ ಲಾಸ್ಟ್ ಪಾಲಿಶಿಗೆ ತುಂಬ ದುಡ್ಡು ಅವರು 1 to ಡಬಲ್ ಕೇಳ್ತಾರೆ. ಸೊ ಇವಾಗ ಇನ್ನೇನು ಫೈನಲ್ ಮೂಮೆಂಟಲ್ಲಿ ಇನ್ವೆಸ್ಟ್ ಮಾಡೋ ಅಷ್ಟು ಇಲ್ಲ. ಹಾಗಾಗಿ ನಾವೇ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಮನೆ ಗ್ಲಾಸ್ ಫಿಟ್ಟಿಂಗೂ ಕೂಡ ಮಾಡ್ತಿದ್ದಾರೆ. ದೇವ್ರ ಮನೆಗೆ ಆ್ಯಕ್ಚುಲಿ ನಾನು ಹೇಳಿದ್ದೆ ತೆಂಗಿನಕಾಯಿ ಇರೋ ಡಿಸೈನ್ಸ್ನೇ ಹಾಕಿಸ್ತೀನಿ ಅಂತ. ಅವರು ಕರೆಂಟ್ ಬಂತು. ಸೊ ಹಾಗಾಗಿ ಅವರು ಮಾರ್ಕ್ ಮಾಡಿಕೊಂಡು ಮಾಡ್ಕೊಡ್ತಾಯಿದ್ದಾರೆ. ನೋಡೋದ್ರಲ್ಲ ಗೈಸ್, ಇವತ್ತು ಆ್ಯಕ್ಚುಲಿ ಮನೆ ಹತ್ರ ಏನೇನು ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಂತ. ಸೊ ಕಂಪ್ಲೀಟ್ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಗೈಸ್ ನೋಡಿದ್ರಲ್ಲ ಗೈಸ್, ಈಗಷ್ಟೇ ಮನೆ ಹತ್ರನೂ ಕೂಡ ಹೋಗಿ ಬಂದೆ ಏನೇನು ಕೆಲಸ ನಡೀತಾ ಇದೆ ಅಂತ. ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಬಟ್ ನನ್ನ ಫೇಸ್ ನೋಡ್ತಿದ್ರೇ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಸ್ವೆಟ್ ಇದೆ ಅಂತ. ಸಿಕ್ಕಾಬಟ್ಟೆ ಬಿಸಿಲಿದೆ. ಅದರಲ್ಲೂ ಛತ್ರಿ ತಗೊಂಡು ಹೋದ್ರೂ ಕೂಡ ತುಂಬ ಅಂದ್ರೇ ತುಂಬ ಬಿಸಿಲಿದೆ. ಇನ್ನೂ ಕೆಲಸ ಮಾಡ್ಸೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ಇವತ್ತು ಆ್ಯಕ್ಚುಲಿ ಫುಲ್ಲು ಕಂಪ್ಲೀಟಾಗಿ ಕಾರ್ಪೆಂಟರ್ ಕೆಲಸ ಮುಗಿಯುತ್ತೆ. ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಗ್ಲಾಸ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಡೋರ್ ಲಾಕ್ ಎಲ್ಲನೂ ಇವತ್ತಿಗೆ ಕಂಪ್ಲೀಟಾಗಿ ಮುಗೀತು. ಆ್ಯಕ್ಚುಲಿ ಮೊನ್ನೆನೇ ಎಲ್ಲ ಮುಗಿಸಿದ್ರು. ಬಟ್ ನಾವು ಹ್ಯಾಂಡ್ಲೆಲ್ಲ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ನಲ್ಲ, ಹ್ಯಾಂಡಲ್ಸ್ ಎಲ್ಲ ನಾನು ತಂದಿರಲಿಲ್ಲ. ಇನ್ನು ಹ್ಯಾಂಡ್ಲೆಲ್ಲ ತಂದು ಕೊಟ್ಟ ಮೇಲೆ ಇವತ್ತು ಹ್ಯಾಂಡಲ್ಸ್ದು ಮತ್ತು ಡೋರ್ ಗ್ಲಾಸ್ ಫಿಟ್ಟಿಂಗ್ಸ್ದು ಅದು ಇವತ್ತು ಮಾಡ್ತಾಯಿದ್ದಾರೆ. ಇವತ್ತಿಗೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಒಂದಿನದೇ ಕೆಲಸ, ಎಲ್ಲ ಫಿಟ್ಟಿಂಗ್ಸ್ ಕೆಲಸ ಇರೋದು. ಅದು ಮುಗಿದ್ಮೇಲೆ ಹೇಗೆ ಏನು ಅನ್ನೋದು ತೋರಿಸ್ತೀನಿ. ಬಟ್ ಇವತ್ತಾದ್ರೂ ವಿಂಡೋ ಬಿಚ್ಚಿದ ಮೇಲೆ ಇನ್ನೂ ಒಂದು ಬೇಜಾರಾಗ್ಬಿಡ್ತು. ಏನಪ್ಪ ಅದು ಅಂತ ಹೇಳಿದ್ರೆ, ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಎಷ್ಟೆಷ್ಟು ಮಾಡಿದ್ರೂ ಕೆಲಸದವರು ನಮ್ಮ ಕೆಲಸ ಇದು ನಾವು ಮಾಡಲೇಬೇಕು ಅನ್ನೋ ನಿಯತ್ತು ಅವ್ರಿಗಿರೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಗೈಸ್ ಪಾಲಿಷ್ ಮಾಡಿಸಾದ್ಮೇಲೆ ಆ ಮೇಲ್ಗಡೆ ಏನು ವಿಂಡೋ ಇರುತ್ತಲ್ವ, ಸೊ ನಾವು ಕ್ಲೋಸ್ ಮಾಡೋ ಪಾರ್ಟ್ ಮೇಲ್ಗಡೆದಿರುತ್ತಲ್ವ, ಅಲ್ಲಿ ಅವರು ಉಜ್ಜು ಇಲ್ಲ, ಅಲ್ಲಿ ಪಾಲಿಶು ಮಾಡಿಲ್ಲ. ಇವತ್ತು ಇವ್ರು ಗ್ಲಾಸ್ ಫಿಟ್ ಮಾಡೋಕ್ಕೆ ಅಂಥೇಳಿ ಇಳಿಸ್ಕೊಂಡ್ಮೇಲೆ ನೋಡ್ತಾ ಇದ್ದೀನಿ, ಅಲ್ಲಿ ಫುಲ್ ವುಡ್ ಹೆಂಗಿರುತ್ತೆ ಹಂಗೆ ಇದೆ. ಅದನ್ನು ನೋಡಿ ತುಂಬಾ ಬೇಜಾರಾಯಿತು. ಎಷ್ಟು ಮೋಸ ಮಾಡ್ತಾರಲ್ವ ಅಂತ ಅನ್ನಿಸ್ಬಿಡ್ತು. ಯಾಕೆಂದರೆ ಅವರು ಒಬ್ಬರ ಮೇಲೆ ನಂಬಿಕೆ ಇಟ್ಟು ನಾವೊಂದು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಮಾಡಬೇಕು ಅವರು. ಇನ್ಫ್ಯಾಕ್ಟ್ ಅವರು 1 ತಿಂಗಳು ನಮ್ಮ ಮನೆಯಲ್ಲೇ ಇದ್ದರು. ಸೊ ಪೇಂಟ್ ಕೆಲಸ ಮುಗಿಸಿದ್ರು ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ರು, ಅಕ್ಕ ಒಂದು ತಿಂಗಳು ಇಲ್ಲೇ ಇರ್ತೀವಿ, ಜಾಗ ಇಲ್ಲ ಅಂತ ಹೇಳಿದಾಗ, ಸರಿ ನಾನು ಹೊತ್ಕೊಂಡಿರ್ತೀನ, ಮನುಷ್ಯನ್ಗೆ ಇನ್ನೇನಿದೆ, ಒಬ್ರಿಗೊಬ್ರು ಆಗಲೇಬೇಕಲ್ವ ಅಂದ್ಬಿಟ್ಟು ನಾನು ಸರಿ ಆಯಿತು ಇರಿ ಅಂತ ಹೇಳಿದ್ದೆ ಅವ್ರಿಗೆ. ಬಟ್ ಬೇಜಾರಾಗ್ತಿದೆ ನನಗೆ. ನಿಯತ್ತನ್ನೋ ಪದಕ್ಕೆ ಅರ್ಥನೇ ಇರಲ್ಲ ಅಂತ ಅನಿಸುತ್ತೆ. ಎಷ್ಟು ಕೇರ್ಫುಲ್ಲಾಗಿದ್ರೂ ಸಾಲೋದೇ ಇಲ್ಲ. ಯಾಕೆಂದರೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೇ ನೋಡಿಕೊಂಡ್ರು ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ನಾವು ಇಷ್ಟೊಂದು ಇವ್ರು ಅಬ್ಸರ್ವ್ ಮಾಡ್ತಾರಲ್ಲ ಅಂಥೇಳಿ ಬೇಕು ಅಂತಲೇ ಏನಾದರೂ ತರಕ್ಕೆ ಕಳಿಸೋದು ಅಥವಾ ಇನ್ನೇನೋ ಮಾಡೋದು, ಈ ಥರ ಮಾಡಿ ಅಮಾರಿಸೋದು ಜಾಸ್ತಿ ಅಂತ ಹೇಳಿ. ನಮ್ಮ ಮನೆಯಲ್ಲಿ ನಾವು ಈ ಥರ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾರೆ ಅಂದರೆ, ಆ ಕೆಲಸ ಮಾಡಬೇಕಾದ್ರೆ 2-3 ಜನ ಅಂತೂ ನಾವು ನೋಡ್ಕೊತೀವಿ. ಬಟ್ ಎಷ್ಟೆಲ್ಲ ನೋಡಿಕೊಂಡ್ರು ಲಾಸ್ಟಲ್ಲಿ ಫೈನಲಲ್ಲಿ ಯಾಮಾರಿಸ್ತಾರೆ ಅಂತ ಅನಿಸುತ್ತೆ. ಇವಾಗ ಮತ್ತೆ ನಾವು ಅದಕ್ಕೆ ಬೇರೆಯವ್ರನ್ನ ಕರೆಸ್ಕೊಂಬಂದು ಮತ್ತೆ ಒಂದು ದಿನದ ಕೂಲಿ ಕೊಟ್ಕೊಂಡು ಮಾಡಬೇಕು. ಬೇಜಾರಾಯಿತು. ನಾನು ಹೇಳೋದಿಷ್ಟೇ, ಎಲ್ಲ ಕೆಲಸಗಾರ್ಗು ಓನರ್ ಇರಲಿ ಇಲ್ಲದೆ ಹೋಗಲಿ, ಅವ್ರ ಮನೆಯವ್ರು ಯಾರಾದರೂ ಇರಲಿ ಇಲ್ಲದೆ ಹೋಗಲಿ, ಅದನ್ನು ನಿಯತ್ತಾಗಿ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಮಾಡಿರೋದಕ್ಕೂ ಒಂದು ಹೆಸರು ಇರಲ್ಲ. ನೀವೇನು ಮಾಡಿದ್ದೀರಾ ಅನ್ನೋದು ಲೈಫ್ ಲಾಂಗ್ ಉಳಿಬೇಕು ಅಂದರೆ ಒಂದು ಒಳ್ಳೆತನದಲ್ಲೇ ಇರಬೇಕು. ಇಲ್ಲಾಂದರೆ ನಮ್ಮ ಥರ ಎಲ್ಲರೂ ನಿಮ್ಮನ್ನು ಬೈಕೊಳ್ತಾರೆ. ಚೆನ್ನಾಗಿ ಮಾಡಬೇಡಿ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ನಾವು. ಸೊ ನೀವೇನೋ ಈಸಿ ಕೆಲಸ, ಅಲ್ಲೇನು ಮೇಲೆ ಯಾರೂ ನೋಡಲ್ಲ ಅಂತ ಬಿಟ್ಟೋಗ್ತೀರಾ. ಬಟ್ ನಾವು ಲೈಫ್ ಲಾಂಗ್ ಇರೋದು ಆ ವುಡ್ ಹಂಗೆ ಬಿಡ್ತೀರಾ, ಅದರೊಳಗಡೆ ಹುಳ ಬಿದ್ದು ಅಥವಾ ಮರಕ್ಕೇ ಹುಳ ಹಿಡ್ದು ಏನಾನ ಗದ್ಲು ಹಿಡಿಯೋ ಥರ ಆದರೆ ನಮ್ಮದೇ ಅಲ್ವಾ ಲಾಸ್ ಆಗೋದು. ನಿಮ್ಗೇನು ಅನಿಸುತ್ತೆ ಅಂದರೆ, ಅಯ್ಯೋ ನಮ್ಮದಲ್ಲ ಅನ್ನೋ ಥರ ಮಾಡ್ತೀರಾ. ಆ ಥರ ಮಾಡಬೇಡಿ. ನಿಮ್ಮದಾಗಲೇ ಹೋಗಲಿ, ಇದು ನನ್ನ ಮನೆ, ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡೋ ಥರ ಇದ್ದರೆ ಆ ಕೆಲಸನ ವಹಿಸ್ಕೊಳ್ಳಿ, ಇಲ್ಲಾಂದರೆ ವಹಿಸ್ಕೋಬೇಡಿ. ಸೊ ಇನ್ನು ಇವತ್ತಿನ ಕಂಪ್ಲೀಟ್ ಮನೆ ಕೆಲಸ ಏನೇನು ಮಾಡಿದ್ದಾರೆ, ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ದೀನಿ. ಇನ್ನೇನಿದ್ರು ನಾಳೆ ಆ್ಯಕ್ಚುಲಿ ನಾವು ಇನ್ವಿಟೇಷನ್ ಪ್ರಿಂಟ್ ಕೊಟ್ಟು ಬರೋಕ್ಕೂ ಕೂಡ ಹೋಗಬೇಕು. ಅದು ಕೊಟ್ಟು ಬಂದಮೇಲೆ ಇನ್ನು ಬೆಂಗಳೂರಿಗೆ ತೊಗೊಂಡು ಹೋಗಿ ಬೆಂಗಳೂರಲ್ಲೆಲ್ಲ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಯಾಕೆಂದರೆ ಇನ್ನು 2 ದಿವಸ ಇದೆ ರಿತಿಕ್ಷನ್ದು ಎಕ್ಸಾಮು. ಅವಳು ಎಕ್ಸಾಮ್ ಮುಗಿದ್ರೆ ಕಾರ್ಡು ಅಷ್ಟೊಲ್ಲಿಗೆ ಆಗಿಬಿಟ್ರೆ 1ನೇ ತಾರೀಕು ಇಲ್ಲ 2ನೇ ತಾರೀಕು ಹಾಗೆ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ರೇ ನನಗೆ 2-3 ಕೆಲಸ ಆಗೋದು. ನಾನು ಬಟ್ಟೆ ಹೊಲಿಯೋಕ್ಕೆ ಕೊಡಬೇಕು, ಅಂದರೆ ಹೊರಗಡೆ ಏನು ಕೊಡಲ್ಲ, ಅಕ್ಕನಿಗೆ ಕೊಡೋದ್ರಿಂದ ಅಕ್ಕನಿಗೆ ಕೊಟ್ಟು ಬರಬೇಕು. ಅಲ್ಲೂ ಒಂದು ಸ್ವಲ್ಪ ಜನಕ್ಕೆ ಕಾರ್ಡೆಲ್ಲ ಕೊಟ್ಬಿಟ್ಟು ಆ ಕಡೆಯಿಂದ ಋತ್ವಿಕ್ನು ಅಮ್ಮನ್ನು ಕರ್ಕೊಬರ್ಬೇಕು. ಹುಡುಗರನ್ನೆಲ್ಲ ರಜಾ ಇರುತ್ತೆ, ಅವ್ರನ್ನೂ ಕರ್ಕೊಬರ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ತೀನಿ. ಸೊ ಇನ್ನು ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್.